ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಬುಧನ ಸಂಚಾರವು ಸಂಭವಿಸಲಿದೆ. ಬುಧನ ಈ ಸಂಚಾರವು ಈ ಅವಧಿಯಲ್ಲಿ ಸಿಂಹ ರಾಶಿಯಲ್ಲಿ ಆಗುವುದು. ಅಲ್ಲಿ ಈ ಮೊದಲೇ ಸೂರ್ಯನು ತನ್ನ ಚಲನೆಯನ್ನು ಮಾಡುತ್ತಿದ್ದಾನೆ. ಈ ರೀತಿಯಾಗಿ ಬುಧ ಸೂರ್ಯನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು. ಇದರೊಂದಿಗೆ ಈ ವಾರ ಚಂದ್ರ ಗ್ರಹಣವೂ ಕೂಡ ಸಂಭವಿಸಲಿದೆ. ಹಾಗಾಗಿ ಆಗಸ್ಟ್ ತಿಂಗಳ ಕೊನೆಯ ವಾರವು ಜ್ಯೋತಿಷ್ಯದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದದ್ದಾಗಿದೆ. ಜೊತೆಗೆ ಆಗಸ್ಟ್ ತಿಂಗಳ ಈ ವಾರ ಗುರು ಕಟಕ ರಾಶಿಯಲ್ಲಿ ಚಲಿಸುವ ಮೂಲಕ ಹಂಸ ರಾಜಯೋಗದ ನಿರ್ಮಾಣವಾಗುವುದು. ಆದ್ದರಿಂದ ಈ ವಾರ 5 ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದಲ್ಲಿ ಭಾರೀ ಹೆಚ್ಚಳವಾಗುವುದು. ಈ ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುವರು ಮತ್ತು ಪ್ರೀತಿಯ ಜೀವನದಲ್ಲಿ ಸಂತೋಷ ನೆಲೆಸಲಿದೆ. ಆಗಸ್ಟ್ 24ರಿಂದ ಆಗಸ್ಟ್ 30ರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಚಂದ್ರ ರಾಶಿಯ ಪ್ರಕಾರ ಕೇತು ಮೊದಲನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಯಾಸವನ್ನು ಅನುಭವಿಸಬಹುದು. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರವನ್ನು ಮೂಲಕ ನಿಮ್ಮ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಸುಧಾರಿಸಿ. ಏಕೆಂದರೆ ಹಾಗೆ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ವಿಶೇಷವಾಗಿ ಒಳ್ಳೆಯದು ಎಂದು ಸಾಬೀತಾಗಲಿದೆ. ಚಂದ್ರ ರಾಶಿಯ ಪ್ರಕಾರ ರಾಹು 7ನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಎಲ್ಲಾದರೂ ಪ್ರವಾಸಕ್ಕೆ ಹೋಗುತ್ತಿದ್ದರೆ ನಿಮ್ಮ ಹಣವನ್ನು ಯೋಚಿಸಿ ಖರ್ಚು ಮಾಡಲು ಸಲಹೆ ನೀಡಲಾಗುತ್ತದೆ. ಏಕೆಂದರೆ ಆರಂಭದಲ್ಲೇ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡುವ ಸಾಧ್ಯತೆಯಿದೆ. ಇದರಿಂದಾಗಿ ನೀವು ನಂತರ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಗಬಹುದು. ನಿಮ್ಮ ಮಗುವಿನ ಪ್ರಶಸ್ತಿ ವಿತರಣಾ ಸಮಾರಂಭದ ಆಹ್ವಾನವು ನಿಮಗೂ ಮತ್ತು ಕುಟುಂಬಕ್ಕೂ ಸಂತೋಷದ ಕ್ಷಣವಾಗಿರುತ್ತದೆ. ಅವನು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕುತ್ತಾನೆ ಮತ್ತು ಅವನ ಮೂಲಕ ನಿಮ್ಮ ಕನಸುಗಳು ನನಸಾಗುವುದನ್ನು ನೀವು ನೋಡುತ್ತೀರಿ. ಇದು ನಿಮ್ಮ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ತರಿಸುತ್ತದೆ. ಚಂದ್ರ ರಾಶಿಯ ಪ್ರಕಾರ ಶನಿ 8ನೇ ಮನೆಯಲ್ಲಿ ಇರುವುದರಿಂದ ಈ ಇಡೀ ವಾರ ನೀವು ಕೆಲಸದ ಸ್ಥಳದಲ್ಲಿ ಹೆಚ್ಚು ಜವಾಬ್ದಾರಿಯುತ, ಗಮನಹರಿಸಿದ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಪ್ರತಿಯೊಂದು ಕೆಲಸವನ್ನು ಮಾಡುತ್ತೀರಿ. ಅದರ ಸಹಾಯದಿಂದ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ನೀಡಲು ಯಶಸ್ವಿಯಾಗುತ್ತೀರಿ. ಇದಲ್ಲದೆ ಈ ರಾಶಿಯ ಕೆಲವು ಜಾತಕದವರಿಗೆ ಈ ಅವಧಿಯಲ್ಲಿ ವಿದೇಶಿ ಕಂಪನಿಯೊಂದಿಗೆ ಸೇರಿಕೊಳ್ಳುವ ಅವಕಾಶವೂ ಸಿಗಬಹುದು. ನೀವು ಯಾವುದೇ ಪ್ರವೇಶ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ವಾರ ಮುಂಗಿಂತ ಹೆಚ್ಚಿನ ಗಮನವಿಟ್ಟು ಓದಿ. ಆದಾಗ್ಯೂ ಈ ಅವಧಿಯಲ್ಲಿ ಓದಿನ ನಡುವೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು. ಇಲ್ಲದಿದ್ದರೆ ಹದಗೆಟ್ಟ ಆರೋಗ್ಯವು ತೊಂದರೆ ನೀಡಬಹುದು. ಬುಧ ಗ್ರಹವು ನಿಮ್ಮ ರಾಶಿಚಕ್ರದ ಮೂಲಕ ಚಲಿಸುತ್ತಿರುವುದರಿಂದ ನೀವು ಈ ದಿನಗಳಲ್ಲಿ ತುಂಬಾ ಕಾರ್ಯನಿರತರಾಗಿರುತ್ತೀರಿ. ನಿಮ್ಮ ಅಭಿಪ್ರಾಯವು ಮುಖ್ಯವಾಗುವ ಹಲವಾರು ಸಂಭಾಷಣೆಗಳನ್ನು ನೀವು ನಡೆಸುತ್ತೀರಿ ಮತ್ತು ನಿಮ್ಮ ಮುಂದಿನ ಹೆಜ್ಜೆಯನ್ನು ನಿರ್ಧರಿಸಲು ಸಹಾಯ ಮಾಡುವ ಮಾಹಿತಿಯನ್ನು ನೀವು ಪಡೆಯುತ್ತೀರಿ. ಕೆಲಸಕ್ಕೆ ಸಂಬಂಧಿಸಿದ ಚರ್ಚೆಗಳು ಹೆಚ್ಚಾಗುತ್ತವೆ ಮತ್ತು ಜನರು ನೀವು ನಿಮ್ಮನ್ನು ಹೇಗೆ ಪ್ರಸ್ತುತಪಡಿಸುತ್ತೀರಿ ಎಂಬುದನ್ನು ಗಮನಿಸುತ್ತಾರೆ. ಮೊದಲ ಮನೆ ಹೊಸ ಆರಂಭಗಳನ್ನು ಸೂಚಿಸುವುದರಿಂದ ನೀವು ಹೊಸ ಜನರು, ಹೊಸ ಕೊಡುಗೆಗಳು ಮತ್ತು ಹೊಸ ವೈಯಕ್ತಿಕ ಸಂಬಂಧಗಳನ್ನು ಸಹ ನಿರೀಕ್ಷಿಸಬಹುದು. ಹೆಚ್ಚಿನ ಬರವಣಿಗೆ, ಮಾತನಾಡುವಿಕೆ ಮತ್ತು ಆನ್ಲೈನ್ ಸಂವಹನವೂ ಇರುತ್ತದೆ. ಹೊಸ ಕೌಶಲ್ಯವನ್ನು ಪಡೆಯಲಾಗುತ್ತದೆ ಮತ್ತು ಉದ್ಯೋಗಾಕಾಂಕ್ಷಿಗಳು ಸುರಕ್ಷಿತ ಕೆಲಸಕ್ಕೆ ಬಲವಾದ ಅವಕಾಶವನ್ನು ನೋಡುತ್ತಾರೆ. ನಿಮ್ಮ ನೋಟ ಮತ್ತು ವೈಯಕ್ತಿಕ ವ್ಯವಸ್ಥೆಗಳ ಬಗ್ಗೆಯೂ ನೀವು ಹೆಚ್ಚಿನ ಗಮನ ಹರಿಸುತ್ತೀರಿ. ಬುಧ ಮೊದಲ ಮನೆಯಲ್ಲಿದ್ದಾಗಲೆಲ್ಲ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತವೆ. ಈ ವಾರ ನಿಮ್ಮ ಒಡಹುಟ್ಟಿದವರು ಮತ್ತು ಸಂಬಂಧಿಕರು ತುಂಬಾ ಸಕ್ರಿಯರಾಗಿರುತ್ತಾರೆ, ಏಕೆಂದರೆ ಶುಕ್ರನು 3ನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ. ಒಂದು ಸಣ್ಣ ಪ್ರಯಾಣ ಸಂಭವಿಸುತ್ತದೆ ಮತ್ತು ಅದು ನಿಮ್ಮ ಸಾಮಾನ್ಯ ದಿನಚರಿಯಿಂದ ಆಹ್ಲಾದಕರ ಬದಲಾವಣೆಯನ್ನು ತರುತ್ತದೆ. ಮಾಧ್ಯಮ, ಬರವಣಿಗೆ, ಬೋಧನೆ ಮತ್ತು ನೆಟ್ವರ್ಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅನೇಕ ಸಣ್ಣ ಯೋಜನೆಗಳು ಇರುತ್ತವೆ. ನೀವು ಸ್ವಲ್ಪ ಸಮಯದಿಂದ ಮಾತನಾಡದ ಯಾರೊಬ್ಬರಿಂದ ನಿಮಗೆ ಸಂದೇಶ ಬರುತ್ತದೆ ಮತ್ತು ಸಂಭಾಷಣೆಯು ಸಂಬಂಧಕ್ಕೆ ಮತ್ತೆ ಉಷ್ಣತೆಯನ್ನು ತರುತ್ತದೆ. ಈ ವಾರದಲ್ಲಿ ಆಹ್ಲಾದಕರ ಸಣ್ಣ ಪ್ರವಾಸಗಳು ಸಹ ಇರುತ್ತವೆ. ವಿಷಯ ರಚನೆ, ಮಾರಾಟ, ಮಾರ್ಕೆಟಿಂಗ್, ಬೋಧನೆ ಅಥವಾ ಸಂವಹನದಲ್ಲಿ ತೊಡಗಿರುವವರು ಉತ್ತೇಜಕ ಪ್ರಗತಿಯನ್ನು ನೋಡುತ್ತಾರೆ. ಬಾಕಿ ಇರುವ ಚರ್ಚೆ ಅಂತಿಮವಾಗಿ ಮುಂದುವರಿಯುತ್ತದೆ. ನಿಮ್ಮ ಹಣಕಾಸಿನ ವಿಷಯಗಳು ಮುಖ್ಯವಾಗುತ್ತವೆ ಮತ್ತು ಚಂದ್ರಗ್ರಹಣವು 8ನೇ ಮನೆಯ ಮೇಲೆ ಪರಿಣಾಮ ಬೀರುವಂತಹ ಹೋರಾಟಗಳಿಗೆ ನೀವು ಕೆಲವು ಅಂತ್ಯಗಳನ್ನು ಕಾಣುವಿರಿ. ಹಠಾತ್ ಹಣಕಾಸಿನ ಅಗತ್ಯಗಳು ಉಂಟಾಗುತ್ತವೆ, ಆದ್ದರಿಂದ ನೀವು ಅದಕ್ಕೆ ಸಿದ್ಧರಾಗಿರಬೇಕು. ಬ್ಯಾಂಕ್ ವಿಷಯ, ಹೂಡಿಕೆ, ಆನುವಂಶಿಕತೆ, ವಿಮಾ ಹಕ್ಕು ಅಥವಾ ಇತ್ಯರ್ಥದ ಬಗ್ಗೆ ನೀವು ಪ್ರಮುಖ ಮಾಹಿತಿಯನ್ನು ಸ್ವೀಕರಿಸುತ್ತೀರಿ.
8ನೇ ಮನೆ ರಹಸ್ಯಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಕೆಲವು ರಹಸ್ಯಗಳು ಬಹಿರಂಗಗೊಳ್ಳುತ್ತವೆ, ಆದರೆ ದಯವಿಟ್ಟು ತಾಳ್ಮೆಯಿಂದ ಪ್ರತಿಕ್ರಿಯಿಸಿ. ಅದು ನಿಮ್ಮ ಅತ್ತೆ ಮಾವಂದಿರ ಬಗ್ಗೆಯೂ ಆಗಿರಬಹುದು. ಗ್ರಹಣವು ದೀರ್ಘಕಾಲದಿಂದ ಪರಿಹರಿಸಲು ಕಷ್ಟಕರವಾಗಿದ್ದ ಒಂದು ವಿಷಯದಲ್ಲಿ ಮಹತ್ವದ ತಿರುವು ತರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಯಾವುದಾದರೂ ದೇವಸ್ಥಾನಕ್ಕೆ ತೆರಳಿ ಗಣೇಶನಿಗೆ ಮೋದಕವನ್ನು ಅರ್ಪಿಸಿ ಮತ್ತು ಆ ಪ್ರಸಾದವನ್ನು ಹೆಚ್ಚಿನ ಜನರಿಗೆ ನೀಡಿ. ವೀಕ್ಷಕರೇ, ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಆಗಸ್ಟ್ 24 ರಿಂದ ಆಗಸ್ಟ್ 30 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.